ಒಂದೇ ನಿಮಿಷದಲ್ಲಿ ಹೂಡಿಕೆದಾರರ ಕೈ ಸೇರಿದ 14 ಲಕ್ಷ ಕೋಟಿ. ಇರಾನ್ ವಿರುದ್ಧ ನಡೆಯುತ್ತಿರುವ ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2 ವಾರಗಳ ಕಾಲ ಕದನ ವಿರಾಮ ಘೋಷಣೆ ಮಾಡುತ್ತಿದ್ದಂತೆಯೇ ಯುದ್ಧದಿಂದ ತತ್ತರಿಸಿ ಹೋಗಿದ್ದ ಜಾಗತಿಕ ಷೇರು ಮಾರುಕಟ್ಟೆ ಇಂದು ಪುಟಿದೆದ್ದಿದೆ. ಬುಧವಾರ 9:30ರ ಸುಮಾರಿಗೆ ಭಾರತೀಯ ಮಾರುಕಟ್ಟೆ ಲಾಭದಲ್ಲಿ ವಹಿವಾಟು ಆರಂಭಿಸಿದೆ. ಬಿಎಸ್ಇ ಸೆನ್ಸೆಕ್ಸ್ ಸುಮಾರು 2517.88 ಅಂಕಗಳು ಅಥವಾ ಶೇಕಡಾ 3.37ರಷ್ಟು ಜಿಗಿತದೊಂದಿಗೆ 77,134.46ಕ್ಕೆ ತಲುಪಿದ್ರೆ, ನಿಫ್ಟಿ 50 ಕೂಡ 765.60 ಪಾಯಿಂಟ್ಗಳಷ್ಟು ಅಥವಾ ಶೇಕಡಾ 3.28ರಷ್ಟು ಜಿಗಿದು 23,881.20ಯಲ್ಲಿ ವಹಿವಾಟು ಆರಂಭಿಸಿದೆ. ಬಿಎಸ್ಇ ಸೆನ್ಸೆಕ್ಸ್ ಸೂಚ್ಯಂಕದ ಆರಂಭಿಕ ವಹಿವಾಟಿನಲ್ಲಿ ಒಟ್ಟು 29 ಷೇರುಗಳು ಲಾಭ ಗಳಿಸಿವೆ ಮತ್ತು ಕೇವಲ 1 ಷೇರು ಮಾತ್ರ ನಷ್ಟ ಅನುಭವಿಸಿದೆ. ಅದೇ ರೀತಿ ನಿಫ್ಟಿ 50 ಸೂಚ್ಯಂಕದಲ್ಲಿ ಸುಮಾರು 43 ಷೇರು ಲಾಭ ಕಂಡ್ರೆ 7 ಷೇರುಗಳು ನಷ್ಟ ಅನುಭವಿಸಿವೆ. ಪ್ರಮುಖವಾಗಿ ಐಟಿ ಮತ್ತು ಮೆಟಲ್ ವಲಯದ ಷೇರುಗಳು ಲಾಭದ ಹಾದಿಯಲ್ಲಿದ್ದು, ವಿಪ್ರೋ, ಹಿಂದೂಸ್ತಾನ್ ಕಾಪರ್, ಎಚ್ಸಿಎಲ್ ಟೆಕ್, ಟಿಸಿಎಸ್ ಮತ್ತು ಇನ್ಫೋಸಿಸ್ ಕಂಪನಿಗಳು ಇಂದಿನ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಲಾಭ ಗಳಿಸಿ ಷೇರುಗಳಾಗಿ ಮುಂಚೂಣಿಯಲ್ಲಿವೆ. ಮತ್ತೊಂದೆಡೆ ಮಾರುಕಟ್ಟೆಯ ಈ ಏರಿಕೆಯ ನಡುವೆಯೂ ಕೆಲವು ಫಾರ್ಮಾ ಮತ್ತು ಎನರ್ಜಿ ಷೇರುಗಳು ಒತ್ತಡಕ್ಕೆ ಸಿಲುಕಿದ್ದು, ಡಾಕ್ಟರ್ ರೆಡ್ಡೀಸ್, ಅದಾನಿ ಎಂಟರ್ಪ್ರೈಸ್, ಅಪೋಲೋ ಹಾಸ್ಪಿಟಲ್ಸ್, ಇಂಡಿಗೋ ಮತ್ತು ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿಗಳು ಆರಂಭಿಕ ವಹಿವಾಟಿನಲ್ಲಿ ನಷ್ಟ ಅನುಭವಿಸಿವೆ. ಒಂದು ನಿಮಿಷದಲ್ಲಿ 14 ಲಕ್ಷ ಕೋಟಿಯ ಇಂದು ಆರಂಭಿಕ ವಹಿವಾಟಿನ ಭಾರತೀಯ ಷೇರು ಮಾರುಕಟ್ಟೆಯು ಐತಿಹಾಸಿಕ ಏರಿಕೆ ಕಂಡಿದ್ದು, ಹೂಡಿಕೆದಾರರ ಸಂಪತ್ತು ಸುಮಾರು 14 ಲಕ್ಷ ಕೋಟಿ ರೂಪಾಯಿಗಳಿಗಿಂತಲೂ ಅಧಿಕ ಹೆಚ್ಚಳವಾಗಿದೆ. ಇದರಿಂದ ಹೂಡಿಕೆದಾರರು ತುಂಬಾ ಖುಷಿಯಾಗಿದ್ದಾರೆ. ಮಾರುಕಟ್ಟೆ ಚೇತರಿಕೆಗೆ ಕಾರಣವೇನು? ಅಮೆರಿಕ ಮತ್ತು ಇರಾನ್ ದೇಶಗಳು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿದ್ದ ಸಂಘರ್ಷವನ್ನು ತಣಿಸಲು 2 ವಾರಗಳ ಕಾಲ ಕದನ ವಿರಾಮಕ್ಕೆ ಸಮ್ಮತಿಸಿವೆ. ಈ ಮಹತ್ವದ ನಿರ್ಧಾರದಿಂದಾಗಿ ಕಳೆದ ಕೆಲವು ದಿನಗಳಿಂದ ಮಾರುಕಟ್ಟೆಯಲ್ಲಿದ್ದ ಅನಿಶ್ಚಿತತೆ ಮತ್ತು ಆತಂಕ ದೂರಾಗಿದ್ದು, ಹೂಡಿಕೆದಾರರಲ್ಲಿ ಹೊಸ ಭರವಸೆ ಮೂಡಿದೆ. ಸಂಘರ್ಷ ತೀವ್ರತೆಯಿಂದ ತಲ್ಲಣಗೊಂಡಿದ್ದ ಜಾಗತಿಕ ಷೇರು ಮಾರುಕಟ್ಟೆಗಳು ಈಗ ಈ ವಿರಾಮದ ಹಿನ್ನೆಲೆಯಲ್ಲಿ ಚೇತರಿಕೆಯ ಹಾದಿ ಮರಳುತ್ತಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲಿನ ಬಾಂಬ್ ದಾಳಿಯನ್ನು ಸ್ಥಗಿತಗೊಳಿಸಿ ಒಪ್ಪಿಗೆ ನೀಡಿದ ಬೆನ್ನಲ್ಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಭಾರಿ ಕುಸಿತ ಕಂಡಿದೆ. ವೆಸ್ಟ್ ಟೆಕ್ಸಾನ್ ಇಂಟರ್ಮೀಡಿಯೇಟ್ WTI ಬೆಲೆಯು ಸುಮಾರು 19% ಇಳಿಕೆಯಾಗಿದ್ರೆ, ಜಾಗತಿಕ ಮಾನದಂಡವಾದ ಬ್ರೆಂಟ್ ಕ್ರೂಡ್ ಬೆಲೆ 16% ಕುಸಿದಿದೆ. ಇರಾನ್ ಹೋರ್ಮುಜ್ ಜಲಸಂಧಿಯ ಮೂಲಕ ತೈಲ ಸಾಗಣೆಗೆ ಸುರಕ್ಷಿತ ಹಾದಿ ಸಿಗಲಿದೆ ಎಂಬ ಭರವಸೆಯು ತೈಲ ಪೂರೈಕೆ ಸುಗಮಗೊಳ್ಳಲು ಸಹಕಾರಿಯಾಗಿದೆ. ಮತ್ತೊಂದೆಡೆ ತೈಲ ಬೆಲೆ ಇಳಿಕೆಯಿಂದಾಗಿ ಹಣದುಬ್ಬರ ನಿಯಂತ್ರಣಕ್ಕೆ ಒಂದು ಆರ್ಥಿಕ ಬೆಳವಣಿಗೆ ವೇಗವಾಗಲಿದೆ ಎಂಬ ನಿರೀಕ್ಷೆಯಲ್ಲಿ ಜಾಗತಿಕ ಮಾರುಕಟ್ಟೆಗಳು ಪುಟಿದೆದ್ದಿವೆ. ಏಷ್ಯಾದ MSCI ಸೂಚ್ಯಂಕವು 2.6ರಷ್ಟು ಏರಿಕೆ ಕಂಡಿದ್ದರೆ, ಅಮೆರಿಕದ ವಾಲ್ ಸ್ಟ್ರೀಟ್ ಫ್ಯೂಚರ್ಸ್ ಕೂಡ 2%ಕ್ಕಿಂತ ಹೆಚ್ಚು ವೃದ್ಧಿಯಾಗಿದೆ. ಈ ಸಕಾರಾತ್ಮಕ ಜಾಗತಿಕ ಬೆಳವಣಿಗೆಗಳು ಹೂಡಿಕೆದಾರರಲ್ಲಿ ಹೊಸ ವಿಶ್ವಾಸವನ್ನ ತುಂಬಿವೆ.